ನನ್ನ ಮಗ ಧರ್ಮ ಹೊರಟೋದು, ಮತ್ತೆ ಅವನು ವಾಪಸ್ ಬರೋದಿಲ್ಲ. ಅವನ ರೂಪದಲ್ಲಿ ಈ ಮನೆಗೆ ನೀನು ವಾರಸ್ದಾರನ ಎತ್ಕೊಡ್ಬೇಕು. ಒಂದು ವೇಳೆ ಬಾನಿ ಗಂಡು ಮಗುಗೆ ಜನ್ಮ ಕೊಡದೆ ಹೋದ್ರೆ ಬೇರೆ ಬಟ್ಟೆಗೆ ಅಗತ್ಯನೇ ಬೀಳೋದಿಲ್ಲ. ದಾರಿಲಿ ಈ ದಾರ ನಂಗೆ ಸಿಕ್ಕಿದೆ ಅಂದ್ರೆ ಅತ್ತಿಗೆ ಹೆಚ್ಚಿರೋದು ಹೆಣ್ಣು ಅಂತ ಅರ್ಥ. ನಿನ್ನ ಅನುಮಾನ ನಿಜ ಆದ್ರೆ, ಬಾನಿ ಹೇಳ್ತಿರೋದು ಸುಳ್ಳು ಅಂತ ಸಾಬೀತಾದ್ರೆ, ಅವಳು ಹುಟ್ಟಿರೋದು ಗಂಡಲ್ಲ ಅಂತ ಆದ್ರೆ ನಾಳೆ ಯಾವ ಹಾಲಲ್ಲಿ ಆ ಮಗುಗೆ ಅಭ್ಯಂಜನ ಮಾಡ್ಬೇಕು ಅಂತ ಅನ್ಕೊಂಡಿದೀವೋ ಅದೇ ಹಾಲಲ್ಲಿ ಆ ಮಗುನ ಮುಳುಗಿಸಿ ಸಾಯಿಸ್ತೀನಿ. ವಿಷಪ್ರಾಶನ ಆಗಿದೆ. ವಾರಸ್ದಾರ ತಿನ್ಬೇಕಾಯ್ತು ಪಾಯಸ ಇದು. ಯಾರೋ ವಾರಸ್ದಾರ ಸಾಯಿಸ್ಬೇಕಂತ ಮಾಡಿರೋ ಪಿತೂರಿ ಇದು. ಏನಾಯ್ತೆ? ಯಾಕೆ ಕಿಚ್ಕೊಂಡೆ? ಅಮ್ಮ, ಮನುನ ಯಾರೋ ಎತ್ಕೊಂಡು ಹೋಗ್ಬಿಟ್ರು. ಈ ವಾರಸ್ದಾರನ ನೀನೇ ಕಾಪಾಡಬೇಕು. ನೀನು ಮಾತ್ರ ಕಾಪಾಡೋದಕ್ಕೆ ಸಾಧ್ಯ ಮಗಳೇ. ಸುತ್ತಮುತ್ತ ಶತ್ರುಗಳಿದ್ದಾರೆ. ವಾರಸ್ದಾರನಿಗೆ ಕಣ್ಣು ಮುಂದೆ ಇರೋ ಶತ್ರುಗಳಿಂದ ಕಾಪಾಡೋದು, ಆದ್ರೆ ಬೆನ್ನು ಹಿಂದೆ ಇರೋ ಶತ್ರುಗಳಿಂದ ಕಾಪಾಡೋದು ತುಂಬಾನೇ ಕಷ್ಟ. ಎಚ್ಚರ, ಹೆಣ್ಣು ಮಗುನ ಗಂಡು ಮಗು ಮಾಡೋದು ಕೊಟ್ಟಿದ್ಯಾ? ಒಳ್ಳೇದಾಗ್ಲಿ ಮಗಳೇ, ಒಳ್ಳೇದಾಗ್ಲಿ. ಅಕ್ಕ, ಏನ್ ಮಾಡ್ತಾ ಇದ್ಯಾ? ಏನಾಗಿದೆ ನಿನ್ಗೆ? ಹಾಸಿಗೆಗೆ ಯಾಕೆ ಇಷ್ಟು ಜೋರಾಗಿ ಹೊಡಿತಾ ಇದ್ಯಾ? ಹಾಸಿಗೆಯಲ್ಲಿ ತಿಗ್ನೆ ಸೇರ್ಕೊಂಡಿದೆ, ಸಾಯಿಸ್ತಾ ಇದ್ದೀನಿ. ಓಹೋ, ಹಾಗೆ. ತಿಗ್ನೆನ ಸಾಯಿಸಕ್ಕೆ ಅಂತ ಹೋಗಿ ನಿನ್ ಕೈಯಲ್ಲಿ ರಕ್ತ ಬರ್ತಿದೆ, ನೋಡ್ಕೋ. ಏನಿದೆಲ್ಲ? ಏನಾಗಿದೆ ನಿಮ್ಗೆ ಹೇಳಕ್ಕ? ಸಂತೋಷ ಪಡಬೇಕಾದ ದಿನ ಇವತ್ತು. ನಿನ್ನ ಮಗ ಎಷ್ಟು ದೊಡ್ಡ ಸಾಧನೆ ಮಾಡಿದೆ ನೋಡಿದ್ಯಾ? ನೀನ್ ಇಷ್ಟು ದಿನ ಏನ್ ಆಸೆ ಪಡ್ತಿದ್ಯೋ ಅದನ್ನ ಸಾಧಿಸಿ ತೋರಿಸಿದಾನೆ. ಅವನ ಅಪ್ಪ ಕಟ್ಟಿದ ಕಂಕಣಕ್ಕಿಂತ ಇನ್ನೂ ಎತ್ತರಕ್ಕೆ ಹೋಗಿ ಕಂಕಣ ಕಟ್ಟು ಬಂದಲ್ಲ. ನೀನು ಗೆದ್ದುಬಿಟ್ಟೆ ಅಕ್ಕ, ಗೆದ್ದುಬಿಟ್ಟೆ. ಇನ್ಮೇಲೆ ನಮ್ಮ ಮನು ಎಲ್ರ ತರ ಶಾಲೆಗೆ ಹೋಗ್ತಾನೆ. ಬಾನಿ, ಮನುನ ಶಾಲೆಗೆ ಕಳಿಸ್ತೀನಿ ಅಂತ ಒಪ್ಕೊಂಡಿಯಲ್ಲ, ಒಳ್ಳೆ ಕೆಲಸನೇ ಮಾಡಿದೆ. ಇನ್ಮೇಲೆ ಮನುನ ಬುದ್ಧಿಲೂ ಯಾರೂ ಮೀರ್ಸಕ್ಕಾಗಲ್ಲ. ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ.
ಮನು, ಕಿಟಕಿ ತೆಗಿಬೇಡ್ವೋ, ಮಳೆ ಬಂದ್ರೆ ನೀರ್ ಒಳಗ್ ಬರುತ್ತೆ. ಅಮ್ಮ, ಇವಾಗ ಜೋರ್ ಮಳೆ ಬರುತ್ತೆ. ನಾನು ಸ್ಕೂಲಿಗೆ ಹೋಗೋಕ್ ಮಳೆ ಬಂದ್ರೆ ನಂಗೊಂದು ಕೊಡೆ ಬೇಕಪ್ಪ. ಮಳೆ ಶುರುವಾಗೇ ಬಿಡ್ತು. ಎಲ್ಲ ಒಳ್ಳೇದಾಗ್ತಿದೆ ಅಲ್ಲ ಅಮ್ಮ? ಈ ಕಡೆ ಮಳೆನೂ ಶುರು ಆಯ್ತು, ನನ್ನ ಸ್ಕೂಲು ಶುರು ಆಯ್ತು. ಅಮ್ಮ, ನಂಗೆ ಎಷ್ಟೊಂದು ಕೆಲಸ ಇದೆ ಗೊತ್ತಾ? ಈ ಪುಸ್ತಕ ಮೇಲೆಲ್ಲ ಚೀಟಿ ಅನ್ಸ್ಬೇಕು. ಅದೇ ದೀಪಕ್ಕ ಕೊಟ್ಟಿದ್ಲಲ್ಲ ಅದು. ಅಮ್ಮ, ಆಮೇಲೆ ನನ್ನ ಬಟ್ಟೆನ ಇಸ್ತ್ರಿ ಮಾಡಿ ಇಟ್ಟಿರು. ಇವತ್ತು ನಾನು ಬೇಗ ಮಲಗ್ತೀನಿ. ನಾನು ಇವತ್ತು ಬೇಗ ಮಲಗಿಲ್ಲ ಅಂದ್ರೆ ಬೆಳಿಗ್ಗೆ ಹೇಗೆ ಹೇಳಕ್ಕಾಗುತ್ತೆ? ಎಲ್ಲ ಕೆಲಸನ ಈಗಲೇ ಮಾಡೋಣ ಅನಿಸ್ತಿದೆ ಅಮ್ಮ. ಆದ್ರೆ ಎಲ್ಲಿಂದ ಶುರು ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಮನು ತುಂಬ ಖುಷಿಯಾಗಿದ್ದಾನೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅವನು ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ. ಅವನಿಗದು ಗೊತ್ತೂ ಇಲ್ಲ. ಇಷ್ಟು ವರ್ಷದಿಂದ ಯಾರಿಗೂ ಗೊತ್ತಾಗದಂತೆ ಮುಚ್ಚಿಟ್ಟು ಸುಳ್ಳು ಈಗ ಎಲ್ಲರಿಗೂ ಗೊತ್ತಾದರೆ ಇಲ್ಲ, ಹಾಗಾಗಬಾರ್ದು. ನಾನು ಏನಾದರೂ ಮಾಡಲೇಬೇಕು. ಸುಳ್ಳು ಸತ್ಯವಾಗಿ ಉಳಿಬೇಕು. ದೇವ್ರೆ, ನಾಳೆಯಿಂದ ನನ್ನ ಮನು ಒಬ್ಬನೇ ಶಾಲೆಗೆ ಹೋಗ್ತಾನೆ. ಅವನ ಕೈ ಬಿಡಬೇಡ. ಮನು ಒಂದು ಕ್ಷಣ ನನ್ನಿಂದ ದೂರ ಇದ್ರು ಮನಸ್ಸು ತಡೆಯಲ್ಲ ನನಗೆ. ಮನು, ಇಂಥದೊಂದು ದಿನಕ್ಕೆ 7 ವರ್ಷದಿಂದ ಕಾಯ್ತಾ ಇದ್ದೆ. ಇವತ್ತು ಕಾಲ ಕೂಡ ಬಂತು. ಕುರಿ ಗೂಡಿಂದ ಹೊರಗೆ ಹೋಗಿದೆ. ಇನ್ನು ಮೇಲೆ ನಂದೇ ಆಟ.